ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಒಂದು ಮುಕ್ಕಾಲು ಬಟ್ಲು ರವೆಯಿಂದ ನಾನು ಮಜ್ಜಿಗೆ ಉಪ್ಪಿಟ್ಟು ಮಾಡ್ತೀನಿ ನೋಡಿ. ಮಜ್ಜಿಗೆ ಉಪ್ಪಿಟ್ಟು ಮಾಡೋಕ್ಕೆ ನೋಡಿ ಈ ಮುಕ್ಕಾಲು ಬಾಟ್ಲಷ್ಟು 2 ಭಾಗ ನೀರು ತೊಗೋಬೇಕು. ಎಷ್ಟು ರವೆ ತೊಗೊಂಡಿದ್ದೀನಿ ಇದ್ರ 2 ಪಟ್ಟರಷ್ಟು ನಾವು ಮಜ್ಜಿಗೆ ಮಾಡ್ಕೋಬೇಕು. ಮಜ್ಜಿಗೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಟ್ಟು ನಾವು ಉಪ್ಪಿಟ್ಟು ಹಾಕೋದು ಏನೇನಂತ ನೋಡ್ಕೊಳ್ಳೋಣ. ನೋಡಿ, ಒಂದು ಸ್ವಲ್ಪ ಬಟಾಣಿ, ಒಂದು ಕ್ಯಾರೆಟು, ಒಂದು 4-5 ಬೀನ್ಸು, ಕರಿಬೇವು ಸೊಪ್ಪು, ಸ್ವಲ್ಪ ಕಡಲೆ ಬೀಜ, ಉದ್ದಿನಬೇಳೆ, ಆಮೇಲೆ ಮೆಣಸಿಕಾಯಿ ಒಂದೆರಡು, ಕೊತ್ತಂಬರಿ ಸೊಪ್ಪು. ಇದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ಬನ್ನಿ. ನೋಡಿ, ಒಂದು ಪಾನ್ ಇಟ್ಕೊಂಡ್ಬಿಟ್ಟು ಒಂದು 3-4 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಆದ ನಂತರ ನಾನು ಜೀರಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸಾಸಿವೆ ಜೀರಿಗೆ ಚಟ್ಪಟ ಅಂದಿಂದ ನಾವು ಈರುಳ್ಳಿ ಹಾಕೊಳ್ಳೋಣ. ಇವಾಗ ಎರಡೇ ನಾವು ಹಸಿಮೆಣ್ಸಿಕಾಯಿ ಕಟ್ ಮಾಡಿದ್ವಿ, ಹಸಿಮೆಣ್ಸಿಕಾಯಿ ಹಾಕೋಣ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ಮಜ್ಜಿಗೆ ಉಪ್ಪಿಟ್ಟು ಮಾಡಿ ನೋಡಿ. ನೀವು ಸಖತ್ತಾಗಿರುತ್ತೆ. ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ. ನೀವು ಒಂದು ಬಟ್ಲು ಮೊಸರು ತೊಗೊಂಡ್ಬಿಟ್ಟು ನಾವು ಎಷ್ಟು ರವೆ ತೊಗೊಂಡಿರ್ತೀವ, ನಾನು ರವೆ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಫಸ್ಟೇ. ನೀವು ಎಷ್ಟು ತೊಗೋತೀರ, ಅರ್ಧ ಕೆ ಜಿನೋ 1/4 ಕೆ ಜಿನೋ ತೊಗೊಂಡ್ಬಿಟ್ಟು 1 ಕೆ ಜಿ ಆದರೆ ನೀವು ಅರ್ಧ ಲೀಟ್ರ್ ಮೊಸರು ತೊಗೊಂಡು 1 ಕೆ ಜಿ ರವೆಗೆ ನೀವು ಅಳತೆ ಮಾಡ್ಕೊಂಬಿಟ್ಟು ಅಷ್ಟು ನೀವು ಮಜ್ಜಿಗೆ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಸ್ವಲ್ಪ ಕಡಲೆ ಬೀಜ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ, ಇವೆರಡು ಹಾಕಿಬಿಟ್ಟು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಆದ ನಂತರನೇ ನಾವು ತರಕಾರಿ ಎಲ್ಲ ಹಾಕಿಬಿಟ್ಟು ಲಾಸ್ಟಿಗೆ ಮಜ್ಜಿಗೆ ಹಾಕಿ ಉಪ್ಪಿಟ್ಟು ಮಾಡಿದ್ರೆ ನೋಡಿ ಸೂಪರಾಗಿರುತ್ತೆ. ಇದು ಸ್ವಲ್ಪ ಫ್ರೈ ಆಗಿದೆ ನೋಡಿ, ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಕ್ಯಾರೆಟ್ ಹಾಕೋಣ, ಬೀನ್ಸ್ ಹಾಕೋಣ. ಬಟಾಣಿ, ಬೀನ್ಸು, ಕ್ಯಾರೆಟು 3 ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಸ್ವಲ್ಪ ಇದೊಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟ್ ಮಾತ್ರ ರವೆ ಮಜ್ಜಿಗೆ ಉಪ್ಪಿಟ್ಟು ಅಂಥೇಳಿ ಗೊತ್ತೇ ಆಗೋಲ್ಲ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಎಷ್ಟು ಮಾಡ್ತೀರ ನೋಡಿ, ಅದ್ರ ಮೇಲೆ ನೀವು ಅಳತೆ ಮೇಲೆ ತೊಗೊಳ್ಳಿ. ನಾನೊಂದು ಅರ್ಧ ಕ್ಯಾರೆಟು, ಒಂದು 7-8 ಬಟಾಣಿ, ಒಂದು 4-5 ಬೀನ್ಸು ಈ ಥರ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಅರ್ಧ ಲೀಟ್ರ್ ಮೊಸರಿಗೆ ನೀವು ಮಾಡ್ಕೋಬೋದು. ಒಂದು ಸತಿ ಇದನ್ನು ಮಜ್ಜಿಗೆಯಿಂದ ನೀವು ಉಪ್ಪಿಟ್ಟು ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಮಜ್ಜಿಗೆ ಹಾಕೋಣ. ನೋಡಿ, ಈ ರವೆ ಬಟ್ಲನ್ನೇ ನಾನು ಮುಕ್ಕಾಲು ಬಟ್ಲು ರವೆಗೆ 3/4 ಬಟ್ಲು ಮಜ್ಜಿಗೆ ನಾನು ಹಾಕ್ತಾಯಿದ್ದೀನಿ. ನೋಡಿ, ಕರೆಕ್ಟಾಗಿ 3/4 ಬಟ್ಲು ಹಾಕ್ಬೋದು. ಹಾಕಿಬಿಟ್ಟು ನೀವು ಈ ಥರ ಮಜ್ಜಿಗೆ ಉಪ್ಪಿಟ್ಟು ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬೇಯಕ್ಕೆ ಬಿಡೋಣ. ನೋಡಿ, ಇವಾಗ ಕುದಿ ಬಂದಿದೆ. ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇವಾಗ ನಾವು 3/4 ಬಟ್ಲು ರವೆ ತೊಗೊಂಡಿದ್ದೀವಲ್ಲ, ಹುರಿದು ಇಟ್ಕೊಂಡಿದ್ದೆ ನಾನು ಫಸ್ಟೇ. ನೀವು ಫಸ್ಟ್ ಹುರಿದು ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಈ ಥರ ಒಗ್ಗರಣೆ ಹಾಕಬೇಕು. ಇದೇನಪ್ಪ ಮಜ್ಜಿಗೆ ಒಡೆದಿದೆ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಇದು. ಇವಾಗ ನಾನು ಇದು ಕುದೀತಾ ಐತಿ, ರವೆ ಹಾಕ್ತಾಯಿದ್ದೀನಿ. ನೋಡಿ, ಹಾಕ್ಬಿಟ್ಟು ಈ ಥರ ನೀವು ಮಜ್ಜಿಗೆದೊಂದು ಉಪ್ಪಿಟ್ಟು ಮಾಡಿ ನೋಡಿ. ನೀರು ಮಾತ್ರ ಸೋಗ್ಸಕ್ಕೆ ಹೋಗ್ಬಾರ್ದು. ನಾವು ಮಜ್ಜಿಗೆನೇ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಉಪ್ಪಿಟ್ಟು ಮಾಡ್ಕೋಬೇಕು. ಸಖತ್ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ಆ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ಡಿಫ್ರೆಂಟಾಗಿರುತ್ತೆ. ಸ್ವಲ್ಪ 1 ನಿಮಿಷ ಇದನ್ನು ಮುಚ್ಚಿ ಕುದಿಯಕ್ಕೆ ಬಿಡೋಣ. ಉರಿ ಸ್ವಲ್ಪ ಸಣ್ಣ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಒಂದೇ 1 ನಿಮಿಷ ನಾವು ಇದನ್ನು ಮುಚ್ಚೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೆ. ಆ ಉಪ್ಪಿಟ್ಟಿಗಿಂತ ಈ ಉಪ್ಪಿಟ್ಟು ಮಾತ್ರ ಸೂಪರಾಗುತ್ತೆ. ಟೇಸ್ಟು ಸಖತ್ತಾಗಿರುತ್ತೆ. ಸಾಯಂಕಾಲದವರೆಗೂ ಹಾಗೇ ಸ್ಮೂತಾಗೇ ಇರುತ್ತೆ. ಇವಾಗ ಒಂದೇ 1 ನಿಮಿಷ ನಾನು ಮುಚ್ಚಿಸ್ತಾಯಿದ್ದೀನಿ. ನೋಡಿ, ಇವಾಗ 1 ನಿಮಿಷ ಆಗಿದೆ, ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸ್ವಲ್ಪನೂ ತಳ ಹಿಡಿದಿಲ್ಲ, ಸೀದಿಲ್ಲ, ಏನೂ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಈ ಉಪ್ಪಿಟ್ಟು ಮಾತ್ರ ಸೂಪರ್ ಟೇಸ್ಟ್ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ ಮನೇಲಿ ಮೊಸರಿದ್ರೆ. ಇವಾಗ ಈ ಉಪ್ಪಿಟ್ಟು ರೆಡಿಯಾಗಿದೆ. ನೋಡಿ, ಈ ಮಜ್ಜಿಗೆ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಟೇಸ್ಟಾಗಿ, ಖಾರ ಇದ್ರೂ ಖಾರ ಅನಿಸೋದೇ ಇಲ್ಲ ಇದು ಮಜ್ಜಿಗೆ ಹಾಕಿರೋದಕ್ಕೆ. ಈ ಥರದೊಂದು ಮನೇಲಿ ನೀವು ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ಈ ಮಜ್ಜಿಗೆ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.